ಇದೇ ಶನಿವಾರ ಸಂಜೆ ಆರ್ಎಂಎಲ್ ನಗರದ ನಮ್ಮ ಹಿಂದೂ ಕಾರ್ಯಕರ್ತ ಹರೀಶ್ ಅವರ ಮೇಲೆ ರಾತ್ರಿ 11 ಗಂಟೆಗೆ ಸುಮಾರು 3 ರಿಂದ 4 ಜನ ಕೆಲಸ ಮುಗಿಸಿ ವಾಪಸ್ ಬರಂತ ಸಂದರ್ಭದಲ್ಲಿ ನೀನ್ ಯಾವ ಧರ್ಮದವನಿಗೆ ಅಂತ ಹರೀಶ್ ಕೇಳಿದಂತ ಸಂದರ್ಭದಲ್ಲಿ ನಾನೊಬ್ಬ ಹಿಂದೂ ಅಂತ ಹೇಳಿದ ನಂತರ ಆ ಹಿಂಡಗಳು ಹರೀಶ್ ಅವ್ರನ್ನ ಓಡಾಡಿಸ್ಕೊಂಡು ಹೊಡೆದಿರೋದು ನಾವೆಲ್ಲರೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈಗಾಗಲೇ ನಾವೆಲ್ಲರೂ ಕೂಡ ನೋಡಿದೀವಿ. ಒಬ್ಬ ಹಿಂದೂ ಮೇಲೆ ಅಮಾಯಕವಾಗಿ 3 ರಿಂದ 4 ಜನ ಗೂಂಡಾ ಏಕಾಏಕಿ ಹೊಡೆದಂತ ಸಂದರ್ಭದಲ್ಲಿ ಎಫ್ಐಆರ್ ಮಾಡಲಿಕ್ಕೆ ಸುಮಾರು 24 ಗಂಟೆ ಎಫ್ಐಆರ್ ಆದ ನಂತರ ಈ ಕ್ಷಣದವರೆಗೂ ಕೂಡ ಯಾರನ್ನೂ ಕೂಡ ಬಂಧಿಸದೇ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ಹಿಂದೂಗಳು ಅಲ್ಲಿ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ. ನಿನ್ನೆ ಅಲ್ಲ ಮೊನ್ನೆ ಹರೀಶ್ ಮತ್ತು ಅವರ ಸಮಾಜದ ಪ್ರಮುಖರು ಎಲ್ಲರೂ ಹೋಗಿ ಎಫ್ಐಆರ್ ಕೊಟ್ಟ ನಂತರನೂ ಕೂಡ ಈವರೆಗೂ ಕೂಡ ಯಾರನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರನ್ನು ಕೂಡ ಬಂಧಿಸಿಲ್ಲ. ಯಥೇಚ್ಛವಾಗಿ ಶಿವಮೊಗ್ಗ ನಗರದಲ್ಲಿ ಗಾಂಜಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದ್ರೆ ಪೆಟ್ಟಿಗೆ ಅಂಗಡಿಗಳಲ್ಲಿ ಯಾವ ರೀತಿ ದಿನನಿತ್ಯ ಸಾಮಾನುಗಳು ಸಿಗತ್ತೆ ಅದೇ ರೀತಿ ಗಾಂಜಾನು ಕೂಡ ಶಿವಮೊಗ್ಗ ನಗರದಲ್ಲಿ ಅಷ್ಟೇ ಯಥೇಚ್ಛವಾಗಿ ಸರಬರಾಜು ಆಗ್ತಿರೋದು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಇದೆಲ್ಲದರ ಮಾಹಿತಿ ನಿನ್ನೆ SP ಅವ್ರ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ನಾನು ಇದನ್ನು ಗಮನಿಸ್ತೀನಿ ಅಂತ ಮಾತ್ರ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇರ್ಬೋದು, ನಂಗೆ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ನಾನು ನೋಡ್ತೀನಿ ಅನ್ನಂತ ಗೃಹ ಸಚಿವರಾದಂತ ಜಿ ಪರಮೇಶ್ವರ್ ಅವರು ಇರ್ಬೋದು, ಶಿವಮೊಗ್ಗ ನಗರನ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಮರ್ತಿದೆ, ಹಿಂದೂ ಸಮಾಜನ ಮರ್ತಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಇದು ಮೊದಲನೇದ ಹರೀಶ ಹೊಡ್ತಾ ತಿದ್ದಿರೋದಲ್ಲ. ಅನೇಕ ಯುವಕರಿಗೆ ಹೊಡ್ತಾ ಬೀಳ್ತಿರ ನಾವೆಲ್ಲರೂ ಕೂಡ ಹಿಂದೂ ಯುವಕರಿಗೆ ಹೊಡ್ತಾ ಬೀಳ್ತಿರ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಆರ್ಎಂಎಲ್ ನಗರ ಬಸ್ ಸ್ಟ್ಯಾಂಡಿನ ಹಿಂಭಾಗದಲ್ಲಿ ಆ ಹಿಂದೂ ತಾಯಂದ್ರು ನಿನ್ನೆ ನಾವೆಲ್ಲರೂ ಕೂಡ ಆರ್ಎಂಎಲ್ ನಗರಕ್ಕೆ ಹೋದಂತ ಸಂದರ್ಭದಲ್ಲಿ ಸಂಜೆ 6 ಗಂಟೆ ನಂತರ ನಾವೆಲ್ಲರೂ ಕೂಡ ಇಲ್ಲಿ ಓಡಾಡಂತ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಅಂತ ಕೇಳಿ ತುಂಬಾ ಮನಸ್ಸಿಗೆ ನೋವಾಗ್ತಾ ಇದೆ. ಸಂಪೂರ್ಣವಾಗಿ ಪೊಲೀಸು ನಿಷ್ಕ್ರಿಯವಾಗಿದ್ದಾರೆ. ಹಿಂದೂಗಳ ಮೇಲೆ ದಬ್ಬಾಳಿಕೆ ಆದ್ರೂ ಕೂಡ ಇಷ್ಟು ಮಟ್ಟಿಗೆ ತಾತ್ಸಾರದ ಸರ್ಕಾರ ಯಾವ್ದಪ್ಪ ಅಂತಂದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ. ನಾನು ತಕ್ಷಣ ಮಾನ್ಯ ಗೃಹ ಮಂತ್ರಿಗಳಿಗೆ ಕೇಳ್ಕೊಳೋದು, ಬನ್ನಿ ಶಿವಮೊಗ್ಗ ನಗರಕ್ಕೆ. ಶಿವಮೊಗ್ಗ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕುಸಿದಿದೆ. ಯಾವ ರೀತಿ ಪೆಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಆ ಒಂದು ಉಗ್ರರು 26-27 ಜನ ಹಿಂದೂಗಳ ಮೇಲೆ ಏನ್ ಹೊಡೆದಿದ್ದಾರೆ, ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಆಗ್ತಾ ಇದೆ. ಮತ್ತೊಮ್ಮೆ ಪೆಹಲ್ಗಾಮ್ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ನಗರ ಮಾಡಬೇಡಿ ಅಂತ ಮಾನ್ಯ ಗೃಹ ಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಾ, ನಾನು ಶಿವಮೊಗ್ಗದ ಜಿಲ್ಲಾಡಳಿತ ಮತ್ತು SP ಅವರಿಗೆ ಮನವಿ ಮಾಡ್ಕೊಳೋದು ಇಷ್ಟೇ, ಯಾವ ಒಂದು ಕಿಡಿಗೇಡಿಗಳು ಹರೀಶ್ ಮೇಲೆ ಹಲ್ಲೆ ಆಗಿದೆ, ನಾಳೆ ಸಾಯಂಕಾಲದವರೆಗೂ ನಾವು ಅವರಿಗೆ ಸಮಯ ಕೊಡ್ತೀವಿ. 20ನೇ ತಾರೀಕು ಸಂಜೆ ಒಳಗೆ ಯಾರು 3 ರಿಂದ 4 ಜನ ಹರೀಶ್ ಮೇಲೆ ಹಲ್ಲೆ ಆಗಿದೆ ಅವ್ರನ್ನ ಬಂಧಿಸಿಲ್ಲ ಅಂತಾಯ್ತು ಅಂದ್ರೆ 21ನೇ ತಾರೀಕು ಬೆಳಿಗ್ಗೆ SP ಕಚೇರಿಯಲ್ಲಿ ಇಡೀ ರಾಷ್ಟ್ರಭಕ್ತರ ಬಳಗದ
ನಮ್ಮೆಲ್ಲ ಕಾರ್ಯಕರ್ತರು SP ಕಚೇರಿ ಮುಂದೆ ನಾವು ಧರಣಿ ಕೂರೋರಿದ್ದೀವಿ. ಇದಕ್ಕೆ ತಾವು ನೋಡಿದರೆ ತಮಗೆ ಗೊತ್ತಿದೆ, CCTV ಕ್ಯಾಮೆರಾದಲ್ಲಿದೆ, ಅಲ್ಲಿ ಅಕ್ಕಪಕ್ಕ ಜನರಿಗೆ ಎಲ್ರಿಗೂ ಕೂಡ ಗೊತ್ತಿದೆ. ನಿನ್ನೆ ಎಲ್ಲ ಮೊನ್ನೆ ಸಂಜೆವರೆಗೂ ಕೂಡ ಆ ಒಂದು ಗೂಂಡಾಗಳು ಅದೇ ಏರಿಯಾದಲ್ಲಿ ಓಡಾಡ್ತಾ ಇದ್ದಾರೆ, ಯಾವುದೇ ಭಯ ಇಲ್ದಲೆ. ನಾನು ಹಾಗಾಗಿ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳು ಕೇಳ್ಕೊಳೋದು, ನಾಳೆ ಸಾಯಂಕಾಲದೊಳಗೆ ಹರೀಶಿಗೆ ಹೊಡೆದಂತ ಗೂಂಡಾಗಳಿಗೆ ಬಂಧಿಸಿಲ್ಲ ಅಂತ ಆಯ್ತು ಅಂದ್ರೆ 21ನೇ ತಾರೀಕು ಬೆಳಿಗ್ಗೆ SP ಕಚೇರಿ ಮುಂದೆ ನಾವೆಲ್ಲರೂ ಕೂಡ ಧರಣಿ ಕೂರೋರಿದ್ದೀವಿ. ಇದ್ರಲ್ಲಿ ಮತ್ತೊಂದು, ಹರೀಶ್ ವರ್ತಾ ತಿಂದಿರೋದು ಹರೀಶ. ನಮಗೊಂದು ಮಾಹಿತಿ ಬರ್ತಾ ಇರೋದು, ಹಿಂದೂ ಕಾರ್ಯಕರ್ತರು ಮತ್ತೆ ಆ ಒಂದು ಕೇಸಲ್ಲಿ ಸೇರ್ಸಂತ ವ್ಯವಸ್ಥೆ ಆಗ್ತಿದೆ ಅಂತ ಮಾಹಿತಿ ಬರ್ತಾ ಇದೆ. ದಯಮಾಡಿ ಯಾವುದಕ್ಕೂ ಕೂಡ ಆಸ್ಪದ ಕೊಡಬೇಡಿ, ಅಮಾಯಕ ಹಿಂದೂಗಳನ್ನ ಆ ಒಂದು ಕೇಸ್ನಲ್ಲಿ ಸೇರಿಸಬೇಡಿ. ತನಿಖೆ ಮಾಡಿ, ತನಿಖೆ ಸತ್ಯಾಸತ್ಯತೆ ಹೊರಗಡೆ ಬರಲಿ. ಖಂಡಿತವಾಗಿಯೂ ಕೂಡ ಯಾವೊಬ್ಬ ಹಿಂದುವಿನ ಅಮಾಯಕನ ಮೇಲೆ ಅದನ್ನ ಕೇಸನ್ನು ಹಾಕಬೇಡಿ. ತಕ್ಷಣ 3 ರಿಂದ 4 ಜನ ಗುಂಡಾಗಳಿದ್ದಾರೆ, ಅವರಿಗೆ ಅರೆಸ್ಟ್ ಮಾಡಬೇಕು. ಮಾಡ್ಲಿಲ್ಲ ಅಂತ ಆಯ್ತು ಅಂದ್ರೆ 21ನೇ ತಾರೀಕು ಬೆಳಿಗ್ಗೆ ನಾವೆಲ್ಲರೂ ಕೂಡ SP ಯ ಕಚೇರಿ ಮುಂದೆ ನಾವು ಧರಣಿ ಕೂರೋರು ಇದ್ದೀವಿ.